ಶ್ರೀದೇವಿ ಕಾರ್ನರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಹಿಂಗೆ ರೆಡಿಯಾಗಿ ಹೊರಟದ್ದು. ಒಂದು ಬರ್ಡೇ ಪಾರ್ಟಿ ಇತ್ತು. ಅಲ್ಲಿಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗುದು, ಅವರು ಫಿಲಿಪೈನ್ಸ್ ಅವ್ರದ್ದು ಫುಡ್ ಹೆಂಗಿರುತ್ತೆ ಮತ್ತು ಅವ್ರದ್ದು ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಅಲ್ಲೋದ್ಮೇಲೆ ತೋರಿಸ್ದೆ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೆ. ಬನ್ನಿ ಹೋಪ. ಇದು ಇಲ್ಲೊಂದು ಬಿಲ್ಡಿಂಗ್ ತೋರುತ್ತಾರೆ, ದೊಡ್ಡ ಬಿಲ್ಡಿಂಗ್. ಅದು ಇಲ್ಲಿದ್ದು ಬುರ್ಜ್ ಖಲೀಫಾ ಅಂತಾರಪ್ಪ, ಗೊತ್ತಿಲ್ಲ. ಈಗ 6:30 ಟೈಮ್ ಆಯ್ತು. ಹೆಂಗೆ ತೋರ್ತಿದ್ ಕಾಣಿ. ಇದು ಆ್ಯಕ್ಚುಲಿ ಕಾರ್ನಿಶ್. ಇದು ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಪಾರ್ಕ್ ಇರುತ್ತೆ. ಹೌದು. ಬಂತಿ ವೆಸ್ಟ್ ಬೇ ಹೋಟೆಲ್, ವೆಸ್ಟ್ ಬೇ, ದೋಹಾ ವೆಸ್ಟ್ ಬೇ. ಎಂತೆಂಥ ಬಿಲ್ಡಿಂಗ್ ಅಲ್ಲ. ಇಲ್ಲಿಂದು ಬಿಲ್ಡಿಂಗ್ ಇದು ಆರ್ಕಿಟೆಕ್ಚರೇ ಖುಷಿ ಹಾಕೋದು. ತುಂಬ ಚಂದ ಐತೆ ಮಾತ್ರ. ಎಲ್ಲ ನೈಟ್ ಹೊತ್ತಿಗೆ ಕಾಮ್ ಮಾತ್ರ ಖುಷಿ ಆಯ್ತು. ಈಗ ನಾವು ಒಳಗೆ ಹೋಗ್ತಾ ಇತ್ತು. ಡೆಕೋರೇಷನ್ ಮಾತ್ರ ತುಂಬ ಚಂದ ಮಾಡಿರಿ ಮಾತ್ರ. ಡೆಕೋರೇಷನ್ ಸಿಂಪಲಾಗಿ ಅಲ್ಲ, ಪರ್ಪಲ್ ಮತ್ತು ಪಿಂಕ್ ಎಲ್ಲ ಇದಿತ್ತು. ಈಗ ಅವ್ರದ್ದು ಪ್ರೇಯರಲ್ಲಿ ಸ್ಟಾರ್ಟ್ ಆಯಿತು. ಅದು ಪ್ರೇಯರ್ ಮಾಡ್ತಾಯಿದ್ರು, ಹಂಗಾಗಿ ಎಲ್ಲ ನಿಂತ್ಕೊಂಡಿದ್ರು. And we make Jesus Christ as our Savior and Lord. Kung meron tayong religion. ಈಗ ಮತ್ತೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಮಗು ನೇಮ್ ಕಾಸಿ ಅಂತ, ಮತ್ತು ಆ ಮಗುನ ಅಕ್ಕ ನೇಮ್ ಆ್ಯಪಲ್ಲು. ನನಗೆ ನೇಮ್ ಮಾತ್ರ ತುಂಬ ಖುಷಿ ಆಯಿತು. ಹೆಸ್ರಿಗೆ ತಕ್ಕಂಗೆ ಇತ್ತು ಮಗು, ಅಷ್ಟು ಚಂದ ಕ್ಯೂಟ್ ಇತ್ತು. ಇಲ್ಲಿ ಗೇಮ್ ಸ್ಟಾರ್ಟ್ ಆಯಿತು. ನನ್ನ ಮಗಳು ಜಾಯ್ನ್ ಆದಳು. ಮಗು ನೇಮ್ ಜಾಸ್ತಿ ಯಾರು ಉದ್ದ ಹೇಳಿದ್ರು. ಮಗು ನೇಮ್ ಕಾಸಿ ಅಂತ ಯಾರು ಹೇಳಿದ್ರು ಅವ್ರು ವಿನ್ನರ್ ಅಂತ. ಈಗ ಮಕ್ಕಳಿಗೆಲ್ಲ ಗೇಮ್ ಆಡಿಸ್ತಾ ಇದ್ದಾರೆ. ನಂಗಂತೂ ಅದು ಒಂಚೂರು ನಂಗೆ ಅರ್ಥ ಇರಲಿಲ್ಲ. ಅವ್ರ ಲ್ಯಾಂಗ್ವೇಜಲ್ಲಿ ಇತ್ತು. Just shout your team name. Okay? Team United. ಅದಾದಮೇಲೆ ದೊಡ್ಡವರಿಗೆಲ್ಲ ಗೇಮ್ಸ್ ಆಡಿಸಿದ್ರು. ಅದರಲ್ಲಿ ನನ್ನ ಹಸ್ಬೆಂಡ್ ಇದ್ದಿದ್ರು, ಅವರೆಲ್ಲ ವಿನ್ ಆದ್ರೆ. ಅವರಿಗೆಲ್ಲ ಗಿಫ್ಟ್ ಕೊಡ್ತಾಯಿದ್ರು. ನನ್ನ ಹಸ್ಬೆಂಡಿಗೆ ಸ್ಕಿನ್ ಕೇರ್ ಇದು ಸಿಕ್ತು, ಬಾಡಿ ಲೋಷನ್ ಸಿಕ್ತು. ಆಮೇಲೆ ನಾವು ಡೈರೆಕ್ಟಾಗಿ ಊಟಕ್ಕೆ ಹೋಯ್ತು. ಊಟ ಬೇಗ ಸ್ಟಾರ್ಟ್ ಮಾಡಿದ್ದೀರಿ. ಇಲ್ಲಿ ಸಲಾಡ್ ಇದ್ದಿತ್ತು, ಮತ್ತು ಕ್ಯಾರೆಟ್ ಇದೆಲ್ಲ ಇದ್ದಿತ್ತು, ವೆರೈಟಿ ಇದ್ದಿತ್ತು. ಕೆಲವೊಂದೆಲ್ಲ ನಾನು ಹೋಗಲಿಲ್ಲ, ನನಗೆ ಅದೆಲ್ಲ ಇಷ್ಟ ಆಗ್ತಿಲ್ಲ. ಬೇರೆ ಬೇರೆ ಸಾಸ್ ಎಲ್ಲ ಇದ್ದಿತ್ತು. ನಾನು ಮತ್ತೆ ಈಗ ಕಾರ್ನ್ ಸೂಪ್ ಹಾಕೊಂಡು ಬಂದೆ. ಟೇಸ್ಟು ಒಳ್ಳೆದಿತ್ತು, ಅಡ್ಡಿಲ್ಲ. ಲಾಸ್ಟ್ ಟೈಮ್ ಇದೇ ಮಗುದು ನಾಮಕರಣ ಇದ್ದಿತ್ತು, ಅದು ತೊಟ್ಲಿ ಹಾಕೋದಿತ್ತು. ಆವಾಗ ಊಟ ಎಲ್ಲ ಅವ್ರದ್ದೇ ಸಿಸ್ಟಮಲ್ಲಿ ಇತ್ತು. ನಮ್ಗೆ ಅಷ್ಟು ಹಿಡಿಸ್ಲಿಲ್ಲ, ಯಾಕಂದರೆ ಒಬ್ಬೊಬ್ರದ್ದು ಊಟದ್ದು ರೀತಿ ಕಲ್ಚರ್ ಬೇರೆ ಇರುತ್ತಲ್ಲ. ಹಾಗಾಗಿ ನಾವೆಲ್ಲ ಫುಡ್ಡಿಗೂ ರೆಸ್ಪೆಕ್ಟ್ ಕೊಡ್ಕತ್ತು. ನಮ್ಗೆ ಬೇಕಾದ ಹಾಕ್ಸ್ಕೊಂಡೆ. ಮತ್ತೆಲ್ಲ ನಾನು ಇದು ನಾರ್ಮಲ್ ರೈಸ್ ಎಲ್ಲ ಇದ್ದಿತ್ತು, ಚಿಕನ್ ಎಲ್ಲ ಇತ್ತು. ನಾನು ಪೊಟೆಟೊ ತಗೊಂಡೆ ಅಷ್ಟೇ. ಮತ್ತು ವೆರೈಟಿ ಆಫ್ ಡೆಸರ್ಟ್ ಎಲ್ಲ ಇದ್ದಿತ್ತು. ನನಗೆ ಈ ಡೆಸರ್ಟ್ ಕೇಕ್ ಎಲ್ಲ ಅಂದರೆ ತುಂಬ ಇಷ್ಟ. ನಾನು ಊಟ ಮಾಡೋದಕ್ಕಿಂತ ಜಾಸ್ತಿ ಅದನ್ನೇ ತಿಂದೆ. ಒಂದು 5-6 ಥರದ ಕೇಕ್ ಇದ್ದಿತ್ತು. ಫ್ರೂಟ್ಸ್ ಎಲ್ಲ ಜಾಸ್ತಿ ಸಾಮಾನು ತಿಂದೆ ಆಯ್ಕೊಂಡು. ಗೇಮ್ಸ್ ಎಲ್ಲ ಆಡೋಕಿತ್ತು. ಮತ್ತು ಈ ಥರ ಸ್ನೂಕರ್ ಎಲ್ಲ, ಮತ್ತು ಇದೆಲ್ಲ ಔಟ್ಡೋರಲ್ಲಿ ಸ್ವಿಮ್ಮಿಂಗ್ ಪೂಲ್ಸ್ ಆಯಿತು. ಒಳ್ಳೆಯಿತ್ತು. ರೂಮ್ಸ್ ಎಲ್ಲ ಇತ್ತು ಅನ್ಸುತ್ತೆ, ಮೇ ಬಿ ಎಲ್ಲ ಒಳ್ಳೆಯಿತ್ತು. ಅಲ್ಲಿ ಆ ಕಡೆ ಫೋಟೋ ಬೂತ್ಸ್ ಆಯಿತು. ಅಲ್ಲಿ ಫೋಟೋ ತೆಕ್ಕೊಂಬಂದ್ರೆ ಬೇಕಾದರೆ ಫೋಟೋ ಬೂತ್ಸ್ ಆಯಿತು, ಎಲ್ಲ ಇತ್ತು. ಟೋಟಲಿ ಒಳ್ಳೆ ಚೆನ್ನಾಗಿದೆ ಎಲ್ಲ. ಈಗ ಒಂದು ಸಾಂಗ್ ಹೇಳ್ಕಂತ ಅನಿಸ್ತು. ಆ್ಯಕ್ಚುಲಿ ಹೇಳ್ದೆ, ಇಂದು ಸಿಗದ ಎಂದು ಬರೆದ ನಾಳೆ ಮೇಲೆ ಆಸೀಕಿ ಬೇಡ ಅನ್ನುವ ಹೃದಯದೊಳಗೆ ಮರಳುಗಾಡುವಂತೇಕೆ. ಅಷ್ಟೇ. ಅಲ್ಲಿ ಫೋಟೋ ಬೂತ್ ಇದ್ದಿತ್ತು. ಯಾರು ಬೇಕಾದರೂ ಫೋಟೋ ತೆಗಿಲಕ್ಕಿದ್ದಿತ್ತು. ಏನು ಬೇಕಾದ್ರೂ ಪ್ರಾಪ್ಸ್ ಎಲ್ಲ ಇಟ್ಟಿದ್ದೀರಿ. ನಾವು ಒಂದು ಫೋಟೋ ತೆಕ್ಕಂತ
ಬರ್ತ್ಡೇ ಎಲ್ಲ ಆಯ್ತು, 8:50 ಆಯ್ತು ಅಷ್ಟೇ. ಬೇಗ ಮುಗಿಸಿರ್ ಬರ್ತ್ಡೇ ಎಲ್ಲ ಒಳ್ಳೆ ಆಯ್ತಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಬಾಯ್ ಬಾಯ್.